ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಟನ್ ಗ್ರೇವಿನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ಇದು ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಜೊತೆಗೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಮೊದಲಿಗೆ ಒಂದು ಪ್ಯಾನ್ನ ತಗೋತಾ ಇದ್ದೀನಿ. ಆ ಪ್ಯಾನ್ಗೆ ಸ್ವಲ್ಪ ಗಸಗಸೆ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ಸ್ವಲ್ಪ ಗೋಡಂಬಿನೂ ಸಹ ಹಾಕೋತಾ ಇದ್ದೀನಿ. ಇದನ್ನು ಸಹ ಚೆನ್ನಾಗಿ ಹುರ್ಕೊಂಡು ನಾನಿಲ್ಲಿ ಇದನ್ನ ಪೌಡ್ರ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಹಾಗೆ ಇನ್ನೊಂದು ಪ್ಯಾನ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಇದು ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೀಗೆ ಈ ಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಹಾಕೋದ್ರಿಂದ ನಮಗೆ ಇದು ಒಂದು ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ. ಮಟನ್ ಗ್ರೇವಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಒಂದು ಮಿಕ್ಸಿ ಜಾರ್ಗೆ ಟೊಮೆಟೊ, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ ಮತ್ತು ಕಾಳು ಮೆಣಸು, ಮತ್ತು ನಾನಿಲ್ಲಿ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೆ, ಆ ಈರುಳ್ಳಿ, ಬೆಳ್ಳುಳ್ಳಿ, ನಾನಿಲ್ಲಿ ಶುಂಠಿ ಪೌಡ್ರ್ ಹಾಕೋತಾ ಇದ್ದೀನಿ. ಇದನ್ನು ಹಾಕಿ ನಾನು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ. ನಾನಿಲ್ಲಿ ಟೊಮೆಟೊ ಹಾಕಿರೋದ್ರಿಂದ ಅದೇ ನೀರು ಬಿಟ್ಕೊಳ್ಳುತ್ತೆ ಸ್ವಲ್ಪ. ಹಾಗೆ ನಾನು ನೋಡಿ ಇಲ್ಲಿ ಸ್ವಲ್ಪ ನೀರು ಹಾಕೊಂಡು ನಾನಿಲ್ಲಿ ಮಸಾಲನ್ನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನಿಲ್ಲಿ ಕುಕ್ಕರ್ ತಗೊಂಡಿದ್ದೀನಿ, ಮಟನ್ ಆದ್ರಿಂದ ಕುಕ್ಕರ್ ತಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ, ಚಕ್ಕೆ, ಬಿರಿಯಾನಿ ಎಲೆ, ಒಂದು ಏಲಕ್ಕಿನ ಹಾಕೋತಾ ಇದ್ದೀನಿ. ಮತ್ತು ಇಲ್ಲಿ ಲವಂಗ, ಸೋಂಪ, ಪುದೀನ ಇದನ್ನು ಹಾಕಿ ನಾನು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಹಾಗೆ ಇದು ಬಿರಿಯಾನಿ ಎಲೆ, ನಾವು ಬಿರಿಯಾನಿ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಥವಾ ಪಲಾವ್ ಮಾಡುವಾಗ ಈ ಎಲೆನ ಹಾಕೋತೀವಿ. ಇದು ಒಂದು ಎಕ್ಸ್ಟ್ರಾ ಫ್ಲೇವರ್ ಕೊಡುತ್ತೆ. ಈ ಗಿಡನ ನಾವು ನೀರಲ್ಲೇ ಬೆಳ್ಕೋಬೋದು. ಒಂದು ಪಾಟ್ಗೆ ನೀರು ಹಾಕಿ ಇಟ್ಕೊಂಡ್ರೆ ಅದು ಹಾಗೆ ಬರುತ್ತೆ. ಇದನ್ನ ನಾನು ಪಲಾವ್ ಎಲ್ಲ ಮಾಡುವಾಗ ಯೂಸ್ ಮಾಡ್ತೀನಿ. ತುಂಬ ಟೇಸ್ಟ್ ಕೊಡುತ್ತೆ. ಇದು ಒಂಥರ ಫ್ಲೇವರ್ ಸ್ಮೆಲ್ ಬರ್ತಾ ಇರುತ್ತೆ, ಗಮ್ ಅಂತ ಇರುತ್ತೆ. ಈಗ ನಾನಿಲ್ಲಿ ಮಟನ್ನ ಹಾಕೋತಾ ಇದ್ದೀನಿ. ಈ ಮಟನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಕೊಬೇಕು. ನಾವಿಲ್ಲಿ ಯಾವುದು ನೀರನ್ನ ಹಾಕಬಾರ್ದು, ಯಾಕೆಂದರೆ ನಮಗಲ್ಲಿ ಪುದೀನ ಮತ್ತು ಆ ಚಕ್ಕೆದು ಫ್ಲೇವರ್ ಎಲ್ಲ ಇಲ್ಲಿ ಮಟನ್ಗೆ ಇಟ್ಕೊಬೇಕು. ನಾವು ನೀರು ಹಾಕ್ಬಿಟ್ರೆ ಅದೆಲ್ಲ ಫ್ಲೇವರು ಮಟನ್ಗೆ ಆ್ಯಡ್ ಆಗೋದಿಲ್ಲ. ಈಗ ಅದೆಲ್ಲ ಇಟ್ಕೊಂಡ್ಮೇಲೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಪುಡಿ ಇದನ್ನ ಹಾಕಿ ಮತ್ತೆ ಚೆನ್ನಾಗಿ ತಿರುಗಿಸ್ಕೊಬೇಕು. ಇಲ್ಲೂ ಅಷ್ಟೇ, ಉಪ್ಪು ಅರಿಶಿಣ ಪುಡಿ ಎಲ್ಲ ಚೆನ್ನಾಗಿ ಮಟನ್ಗೆ ಇಟ್ಕೊಬೇಕು. ಅಲ್ಲಿವರೆಗೂ ನಾವು ಚೆನ್ನಾಗಿ ತಿರುಗಿಸ್ಕೊಬೇಕು. ಈಗ ಅದು ಕುದಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ನಾವು ಇದನ್ನ ಸ್ವಲ್ಪ ನೀರು ಹಾಕ್ಕೋಬೇಕು. ನಾವು ಮಟನ್ ಆಗಿರೋದ್ರಿಂದ ಹಾಗೆ ಬೇಯಿಸೋದು ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಅದಕ್ಕೆ ಕುಕ್ಕರ್ ನಾವು ವಿಜಿಲ್ ಹಾಕ್ಸ್ಕೋಬೇಕು. ಒಂದು 4 ವಿಜಿಲ್ ಹಾಕ್ಸ್ಕೊತಾ ಇದ್ದೀನಿ ನಾನು ಇಲ್ಲಿ. ಮಟನ್ ಹಾಗೆ ಬೇಯಿಸಿದ್ರೆ ಬೇಗ ಬೇಯೋದಿಲ್ಲ. ಈಗ ಇಲ್ಲಿ ಮಟನ್ ಚೆನ್ನಾಗಿ ಬೆಂದಿದೆ. ಈ ಬೆಂದಂಥ ಮಟನ್ಗೆ ನಾನಲ್ಲಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ನಲ್ಲ ಗಸಗಸೆ ಮತ್ತು ಗೋಡಂಬಿದು, ಆ ಪೌಡ್ರನ್ನ ಹಾಕೊಂಡೆ. ಹಾಗೆ ಇಲ್ಲಿ ಮಸಾಲೆ ರೆಡಿ ಮಾಡಿ ಇಟ್ಟಿದ್ನಲ್ಲ ಆ ಮಸಾಲೆನೂ ಹಾಕೋತಾ ಇದ್ದೀನಿ. ಇದು ತುಂಬ ನೈಸ್ ಆಗಬೇಕು, ಅಲ್ಲಿವರೆಗೂ ನಾವು ಗ್ರೈಂಡ್ ಮಾಡಿ ಇಟ್ಕೋಬೇಕು. ಇದನ್ನು ಸಹ ಚೆನ್ನಾಗಿ ತಿರುಗಿಸ್ಕೊಬೇಕು. ನಾವು ಈ ಸ್ಟೇಜಲ್ಲಿ ಉಪ್ಪು ಬೇಕಾ ಖಾರ ಬೇಕಾ ಅನ್ನೋದನ್ನ ನೋಡ್ಕೊಬೇಕು. ಇದು ಚೆನ್ನಾಗಿ ಕುದ್ಮೇಲೆ ನಮಗೆ ನೀರು ಬೇಕು ಸ್ವಲ್ಪ ಅಂದರೆ ನೀರನ್ನು ಹಾಕೊಬೋದು, ಬಟ್ ಜಾಸ್ತಿ ನೀರು ಹಾಕಬಾರ್ದು ಗ್ರೇವಿ ಆಗಿರೋದ್ರಿಂದ. ಇಲ್ಲಿ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ನಾನಿಲ್ಲಿ ಚಪಾತಿ ಮಾಡ್ಕೊಂಡಿದ್ದೆ ಇದ್ರ ಕಾಂಬಿನೇಷನ್ ಆಗಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಈ ಥರ ಮತ್ತೆ ಮತ್ತೆ ಮಾಡ್ತಾ ಇರ್ತೀರ. ನಾವು ಹೋಟೆಲ್ಗೆ ಹೋಗಿ ತಿನ್ನೋ ಬದಲು ಇದನ್ನ ಮನೆಯಲ್ಲೇ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ಥ್ಯಾಂಕ್ ಯು.